ಮುಂಗಾರು ಪೂರ್ವದ ಮಳೆ ಗೋಕರ್ಣ ಭಾಗದ ಕೃಷಿ ಚಟುವಟಿಕೆಗೆ ಹಿನ್ನಡೆ ತಂದಿದೆ. ತರಕಾರಿ ಬೆಳೆದ ಹೊಲದಲ್ಲಿ ಸ್ವಚ್ಛಗೊಳಿಸುವ ಮೊದಲೇ ಸುರಿದ ಮಳೆಯಿಂದ ರೈತರಿಗೆ ತೊಂದರೆಯಾಗಿದೆ. ಪ್ರತಿ ಬಾರಿ ಭತ್ತದ ಕಟಾವು ಮುಗಿದ ಬಳಿಕ ತರಕಾರಿ ಬೆಳೆ ಬೆಳೆದ ರೈತರು ಮೇ ತಿಂಗಳ ಕೊನೆಯಲ್ಲಿ ಹೊಲ ಸ್ವಚ್ಛಗೊಳಿಸಿ ಪುನಃ ಭತ್ತ ಬೆಳೆಯಲು ಅಣಿಯಾಗುತ್ತಿದ್ದರು. ಆದರೆ ಈ ಬಾರಿ ಹಲವು ಕಡೆ ತರಕಾರಿ ಫಸಲನ್ನ ಪೂರ್ಣವಾಗಿ ಕೊಯ್ಲು ಮಾಡುವ ಮೊದಲೇ ಅಬ್ಬರದ ಮಳೆ ಸುರಿದು ಗದ್ದೆ ಸಂಪೂರ್ಣ ಜಲಾವೃತಗೊಂಡಿದೆ. ಇದರಿಂದ ಹೊಲ ಸ್ವಚ್ಛಗೊಳಿಸಿ ಗೊಬ್ಬರ ಹಾಕಿ ಹದ ಮಾಡಲು ತೊಡಕಾಗಿದ್ದು ಮತ್ತೆ ನೀರು ಪೂರ್ಣ ಪ್ರಮಾಣದಲ್ಲಿ ಇಳಿದ ಮೇಲೆಯೇ ಹೊಲ ಹದಗೊಳಿಸುವ ಕಾರ್ಯವಾಗಬೇಕಿದೆ. ಇದಕ್ಕೆ ಕನಿಷ್ಠ 15 ದಿನವಾದರೂ ಮಳೆ ನಿಲ್ಲಬೇಕು ಎಂದು ರೈತರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದು, ಆದರೆ ಹವಾಮಾನ ಇಲಾಖೆ ಮುಂಗಾರಿನ ಪ್ರಾರಂಭವಾಗುವ ಮುನ್ಸೂಚನೆ ನೀಡಿದ್ದು ಮಳೆ ಬಿಡುವು ಅನುಮಾನವಾಗಿದೆ. ಗೋಕರ್ಣ ಹೋಬಳಿಯಲ್ಲಿ ಗೋಕರ್ಣ, ತೊರ್ಕೆ, ಹಿರೇಗುತ್ತಿ, ನಾಡುಮಾಸ್ಕೇರಿ, ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಟ್ಟು 750 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೆಯಲಾಗುತ್ತಿದ್ದು ಬಹುತೇಕ ಎಲ್ಲೆಡೆ ನೀರು ತುಂಬಿದೆ. ಈಗಾಗಲೇ ಕೃಷಿ ಇಲಾಖೆ ಬಿತ್ತನೆ ಬೀಜವನ್ನ ವಿತರಿಸುತ್ತಿದ್ದು ಪ್ರಕೃತಿಯ ಮುನಿಸು ಕೃಷಿ ಕಾಯಕಕ್ಕೆ ತಡೆ ಒಡ್ಡಿದೆ. ಬೇಲೆಹಿತ್ತಲ ರುದ್ರಪಾದ ಬಾವಿಕೊಡ್ಲ ಭಾಗದಲ್ಲಿ ಹೋಟೆಲ್ ರೆಸಾರ್ಟ್ಗಳ ನಿರ್ಮಾಣದಿಂದ ಪ್ಲಾಸ್ಟಿಕ್ ಬಾಟಲ್ ಮತ್ತಿತರ ತ್ಯಾಜ್ಯ ಪದಾರ್ಥಗಳು ಮಳೆ ನೀರಿನಲ್ಲಿ ಕೊಚ್ಚಿ ರೈತರ ಗದ್ದೆ ಸೇರಿದ್ದು ಇದನ್ನೇ ಸ್ವಚ್ಛಗೊಳಿಸುವುದು ಸವಾಲಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಳಿಯಾಳದಲ್ಲಿ ಪೌರಸೇವಾ ನೌಕರರು ಶನಿವಾರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಹಳಿಯಾಳ ಪುರಸಭೆಯ ಮುಂಭಾಗದಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಪ್ರತಿಭಟನಾ ಧರಣಿ ನಡೆಸಿದರು. ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸಬೇಕು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಇಲ್ಲವೇ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನ ಸಕ್ರಮಾತಿಗೊಳಿಸಬೇಕು. ನಗರಸಭೆಗಳಲ್ಲಿ 100% ಪೌರಕಾರ್ಮಿಕರನ್ನ ವಿಶೇಷ ನೇಮಕಾತಿಯಡಿ ನೇಮಕಾತಿ ಮಾಡುವ ಬೇಡಿಕೆಯೂ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿರಿಸಿಕೊಂಡು ಪ್ರತಿಭಟನೆ ನಡೆಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ರಮೇಶ್ ಮಜೂಕರ್, ಫಕೀರಪ್ಪ ಚಲವಾದಿ, ಯಲ್ಲಪ್ಪ ತಳವಾರ್, ಪರಶುರಾಮ್ ಜುವೇಕರ್, ರವಿ ಪಟ್ಟಿಹಾಳ, ಪ್ರಕಾಶ್ ಟೋಸೂರ್, ಅನಿಲ್ ಚಲವಾದಿ ಇತರರು ಇದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುತ್ತಿದ್ದು ಪೌರಸೇವಾ ನೌಕರರು ಹಮ್ಮಿಕೊಂಡಿರುವ ಮುಷ್ಕರಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರು ಹಾಗೂ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಬೇಡಿಕೆಗಳು ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ನಮ್ಮ ಬೇಡಿಕೆಗಳು, ನಮ್ಮ ಬೇಡಿಕೆಗಳು. ಸರ್ಕಾರಿ ಶಾಲೆಯಲ್ಲಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಪ್ರತಿಯೊಂದು ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸುತ್ತಿದೆ. ಸರ್ಕಾರಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರು ಅತ್ಯಂತ ಜಾಣರಿದ್ದು ಇಂತಹ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಕಳಿಸುವುದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಗೊಳ್ಳುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಹೇಳಿದರು. ಅಂಕೋಲ ಬೇಲೆಕೇರಿಯ ಶಾಲೆಯಲ್ಲಿ ತಾಲೂಕಾ ಮಟ್ಟದ ಶಾಲಾ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಗುಲಾಬಿ, ಸಿಹಿ ಮತ್ತು ಪುಸ್ತಕವನ್ನ ನೀಡಿ ಪ್ರೀತಿಯಿಂದ ಬರಮಾಡಿಕೊಂಡು ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು.
ನಮಗೆಲ್ಲ ತಿಳಿದ ಹಾಗೆ ಇವತ್ತಿಗೆ ನಾವು ನಮ್ಮ ಮಕ್ಕಳೆಲ್ಲ ರಜೆಯಿಂದ ಮುಗಿಸಿ ಏಪ್ರಿಲ್ 9ರಿಂದ ರಜೆ 10ರಿಂದ ಪ್ರಾರಂಭ ರಜೆ ಮುಗಿಸಿ 28ರವರೆಗೂ ನಾವು ಏನು ಖುಷಿಯಿಂದ ಮನೆಯಲ್ಲಿ ಆಟ ಆಡ್ತಾ ಕಳೀತಾ ಇದ್ವಿ. ಯಾವುದೇ ರೀತಿಯಾದಂಥ ಕಟ್ಟುಪಾಡುಗಳಿಲ್ಲದೆ ಏನು ನೀರಿನ ಹಾಗೆ ನಾವು ಏನೋ ಈಜಾಡ್ತಾ ಹಕ್ಕಿಯಲ್ಲಿ ಹಾರಾಡ್ತಾ ಉಟ್ಕೊಂಡಿದ್ವಿ ಎಲ್ಲ ಮಕ್ಕಳೇ. ಇವತ್ತಿಗೆ ನಾವು ಇವತ್ತು ವಿದ್ಯುಕ್ತವಾಗಿ ಶಾಲೆ ಪ್ರಾರಂಭ ಆಗ್ತಾ ಆಗಿದೆ. 2ನೇ ತರಗತಿಯಿಂದ ಇಲ್ಲಿ 6ನೇ ತರಗತಿಯವರೆಗೆ ಏನು ಮಕ್ಕಳಿದ್ದಾರಲ್ಲ, ಪ್ರತಿಯೊಬ್ಬರೂ ಎಲ್ಲಾ ಜವಾಬ್ದಾರಿಯನ್ನ ಶಿಕ್ಷಕರ ಮೇಲೆ ಹೊರಿಸದೆ ಪಾಲಕರು ಸಹ ತಮ್ಮ ಮಕ್ಕಳ ಕುರಿತಾಗಿ ಕಾಳಜಿ ವಹಿಸಿ ಮೊಬೈಲ್ ಸಂಪರ್ಕವನ್ನ ಸಾಧ್ಯವಾದಷ್ಟು ಕಡಿತಗೊಳಿಸಿ ಈ ಶಾಲೆಯ ಪ್ರತಿಕ್ಷಣ ಶಿಕ್ಷಣದ ಪ್ರಗತಿಯಾಗಲಿ ಎಂದರು. ಅವರ ಒಂದು ಅನುಮತಿಯನ್ನು ಪಡೆದು ಒಂದು ದಿನ 2 ಶಾಲೆಗಳು ತಾಲೂಕಿನ 2 ಶಾಲೆಗಳಲ್ಲಿ LKGಯನ್ನ ಉದ್ಘಾಟಿಸುವಂತ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರಿಂದ ಮಾಡಲಾಗ್ತದೆ. ಇವತ್ತು ನಮ್ಮ ಇಲಾಖೆ ಹಮ್ಮಿಕೊಂಡಂತ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ನಾವು ನೀವೆಲ್ಲರೂ ಇವತ್ತು ನಮ್ಮ ತಾಲೂಕಿನ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದ್ದೀವಿ. ಇದೃಷ್ಟಿಯ ಉದ್ದೇಶ ಸರ್ಕಾರಿ ಶಾಲೆಗಳಲ್ಲಿ ಈಗ ಒಳ್ಳೆಯ ಶಿಕ್ಷಕರಿದ್ದಾರೆ, ಭೌತಿಕ ಸೌಲಭ್ಯವನ್ನ ಇಲಾಖೆ ಕೊಡ್ತಾ ಇದೆ, ಹಂತ ಹಂತವಾಗಿ ಕೊಡ್ತಾ ಇದೆ. ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರದಿಂದ ಶಾಲೆಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನ ನಮ್ಮ ಶಿಕ್ಷಕರು ಪೂರೈಸಿಕೊಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಮಾತನಾಡಿ, ಸರ್ಕಾರಿ ಶಾಲೆಗಳು ಮುಚ್ಚಿದ್ದಲ್ಲಿ ಬಡವರ ಮಕ್ಕಳನ್ನ ಶುಲ್ಕ ನೀಡಿ ಖಾಸಗಿ ಶಾಲೆಗಳಿಗೆ ಸೇರಿಸುವುದು ಕಷ್ಟ ಸಾಧ್ಯವಾದೀತು. ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದರು. ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ವೆಂಕಟರಾಯ ನಾಯಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಹನಾ ನಾಯಕ್, ಪ್ರೌಢಶಾಲಾ ಮುಖ್ಯಾಧ್ಯಾಪಕಿ ರೇಣುಕಾ ಮಂಜನಬಡಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಮೋದ್ ಬಾನಾವಳಿಕರ್, ಸುಧಾಕರ್ ಜಾಂಬಾವಳಿಕರ್, ಧೀರಜ್ ಬಾನಾವಳಿಕರ್, ಎಸ್ಡಿಎಂಸಿ ಅಧ್ಯಕ್ಷ ಸೂರಜ್ ಬಾನಾವಳಿಕರ್, ಬಿಆರ್ಪಿ ಮಂಜುನಾಥ್ ನಾಯ್ಕ್, ದುರ್ಗಾದಾಸ್ ಕುಡ್ತಳ್ಕರ್, ಪಿಡಿಒ ಪೂರ್ಣಿಮಾ ಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಚಿತ್ರದೇಶ್ ಭಂಡಾರಿ ನಿರ್ವಹಿಸಿದ್ರು. ಸಿಆರ್ಪಿ ರಾಜಲಕ್ಷ್ಮಿ ನಾಯಕ್ ಸ್ವಾಗತಿಸಿದ್ರು. ಮುಖ್ಯಾಧ್ಯಾಪಕಿ ಚಂದ್ರಕಲಾ ನಾಯಕ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಪ್ರೇಮಾ ಗಾಂವ್ಕರ್ ವಂದಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. Prime Minister, Schools for Rising India. ಅಂತ ಹೆಸರು ಕೊಟ್ಟಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಲಾ ಪರವಾಗಿ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಗಳಿಗೆ ಪ್ರಾರಂಭಕ್ಕೆ ಸ್ವಾಗತ ಮಾಡುವುದು ಇರಲಿಲ್ಲ, ಈಗ ಇಲ್ಲ. ಪ್ರತಿಯೊಂದು ಮಕ್ಕಳು ಎಷ್ಟು ಖುಷಿಯಿಂದ ಬಂದಿದ್ದಾರೆ. ನಮಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ಈ ಮಕ್ಕಳು ಒಂದು ಗೊಂಬೆ ಇಟ್ಟುಕೊಂಡು ಪುಟ್ಟ ಹೆಜ್ಜೆ ಇಟ್ಟು ಬಂದು ನಮಗೆ ಬಹಳ ಸಂತೋಷವಾಗಿದೆ. ಜೀವನದಲ್ಲಿ ಉತ್ತಮ ಶಿಕ್ಷಣ ಪಡೆಯಲು, ನಮಗೆ ಉತ್ತಮ ಸಮಾಜದಲ್ಲಿ ಉತ್ತಮ ಗೌರವವನ್ನು ಪಡೆಯಲು ಶಿಕ್ಷಣವು ಬೇಕೇ ಬೇಕು. ಹಾಗಂತ ಹೇಳಿ ಎಷ್ಟೇ ನಮ್ಮಲ್ಲಿ ಸಂಪತ್ತಿದ್ದರೂ ಎಷ್ಟೇ ವಿಷಯವಿದ್ದರೂ ಕಣ್ಣಲ್ಲಿ ಯಾವಾಗ ಎಲ್ಲರಿಗೂ ನನ್ನ ಮತ್ತು ನನ್ನ ಈ ವೇದಿಕೆ ಮುಂದೆ ಇರುವಂತಹ ಶಿಕ್ಷಕರಿಗೂ ಮತ್ತು ಪಾಲಕರು ಹಾಗೆ ಈ ಶಾಲೆಗೆ ದಾನಿಗಳ ಸಹಕಾರ ಯಾವ ರೀತಿಯಾಗಿದೆ, ಸಮುದಾಯದ ಸಹಭಾಗಿತ್ವ ಯಾವ ರೀತಿಯಾಗಿದೆ ಎಂಬುದರ ಕುರಿತಾಗಿ ಈ ಶಾಲೆಯ ಮುಖ್ಯಾಧ್ಯಾಪಕಿಯಾದಂತಹ ಶ್ರೀಮತಿ ಚಂದ್ರಕಲಾ ನಾಯ್ಕ ಅವರು ಆರಂಭದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಜಗದೀಶ್ ನಾಯ್ಕ ಅವರು ಸಹ ಶೈಕ್ಷಣಿಕ ಕಳಕಳಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಅಥವಾ ಮಕ್ಕಳನ್ನು ಕಳಿಸುವುದರ ಮೂಲಕವಾಗಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಔನ್ನತ್ಯವನ್ನು ಅದು ನಮಗೆ ಬಹಳ ದುಃಖ ಅನಿಸ್ತದೆ. ಅವರ ಅವಧಿಯಲ್ಲಿ
ಒಂದು ಕಾರ್ಯವಾದ ಶಾಲೆ PMC ಶಾಲೆ ಅಂತ ಘೋಷಣೆ ಆಗ್ತದ ನಂತರ ನಮ್ಮ ಸಹ ಶಿಕ್ಷಕಿಯಾದಂತಹ ಚಂದ್ರಕಲಾ ಜಿ ನಾಯ್ಕ ಅವರು ಒಂದು ರಜಾ ಸಮಯದಲ್ಲಿಯೂ ಸಹ ಬಂದು ಈ PMC ಶಾಲೆ ಯಾವ ರೀತಿ ಮಾಡಬೇಕು ಯಾರು ಮಾಡಬೇಕಂತ ನಮಗೆಲ್ಲ ನಿರ್ದೇಶನ ಕೊಟ್ಟು ಅವರು ಸಹ ನಿಂತು ಈ ಒಂದು ಶಾಲೆಯನ್ನು ಮುನ್ನಡೆಸಿಕೊಂಡು ಬಂದಿದ್ರು. ಅದೇ ರೀತಿ ಶಾಲೆಯ ಮಕ್ಕಳ ಒಂದು ಸಂಖ್ಯೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಈ ಶಾಲಾ ಪ್ರಾರಂಭೋತ್ಸವವನ್ನು ಅಕೋಲ ತಾಲೂಕು ಮಟ್ಟದಲ್ಲಿ ಎಲ್ಲವೂ ಉಚಿತ ಸರ್ಕಾರಿ ಶಾಲೆಗಳಲ್ಲಿ. ಯಾವುದೆಲ್ಲ ಉಚಿತ ಹೇಳಿ? ಬಟ್ಟೆ ಪುಸ್ತಕದಿಂದ ಬಟ್ಟೆ ಹಿಡಿದು ಬಟ್ಟೆ ಕೊಡ್ತೀವಿ, ಹಾಲು ಕೊಡ್ತೀವಿ, ಚಿಕ್ಕಿ ಕೊಡ್ತಾ ಇದ್ವು, ಬಾಳೆಹಣ್ಣು ಕೊಡ್ತಾ ಇದ್ವು, ಎಲ್ಲವನ್ನೂ ಸರ್ಕಾರಿ ಶಾಲೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಗಳನ್ನು ಓದಿಸ್ತಾರೆ. ನಾಳೆ ಸರ್ಕಾರಿ ಶಾಲೆಗಳು ಬಂದಾದ ಅಂತ ಹೇಳಿದ್ರೆ ಪ್ರೈವೇಟ್ ಶಾಲೆಯವರಿಗೆ ಮಾತ್ರ ಕೇಳಿದ್ರೆ ಸಿಕ್ಕಾಪಟ್ಟೆ ಡೊನೇಷನ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಆಗ ನಮ್ಮ ಹತ್ರ ತುಂಬಲಿಕ್ಕೆ ಸಾಧ್ಯನಾ? ಬಡವರು ಆಗ್ತದೆ, ಬರೋದು ಚಿಕ್ಕಿನ ಕೊಡ್ಲಿಕ್ಕೆ ಆಗ್ತದೆ, ಅದು ಆಗೋದಿಲ್ಲ. ಶಾಲೆಯ ಪ್ರಾರಂಭ ಉತ್ಸವದಲ್ಲಿ ಆಗ್ಬೇಕು. ನೋಡಿ ಎಂತ ಸುಂದರವಾದಂತಹ ಕಲ್ಪನೆ ಇದೆ. ಮನುಷ್ಯನಿಗೆ ಶಿಕ್ಷಣ ಎನ್ನುವಂಥದ್ದು ಎಷ್ಟು ಅವಶ್ಯಕ ಅನ್ನೋದು ಗೊತ್ತಿದೆ. ಪಶುವಿನಿಂದ, ಪ್ರಾಣಿ ಪಕ್ಷಿಗಳಿಂದ, ಇತರೆ ಜಂತುಗಳಿಂದ ಮನುಷ್ಯನ ಬೇರ್ಪಡಿಸುವುದು ಪಡ್ಕೊಳ್ಳುವಂತಹ ಶಿಕ್ಷಣ. ಹಾಗೆ ಶಿಕ್ಷಣ ಇಲ್ಲದವರೆಲ್ಲ ಅವ್ರಿಗೆ ಪಶು ಸಮಾನ ಅಂತ ಹೇಳಿ ಹಾಗಲ್ಲ, ಅನುಭವ. ಟೀಚರ್ ಜೊತೆ ಹಂಚ್ಕೊಳ್ಳಿ. ಟೀಚರ್ ಮೇಲೆ ಜವಾಬ್ದಾರಿಯನ್ನ ಬಿಡಬೇಡಿ ದಯಮಾಡಿ. ಯಾಕಂತಂದ್ರೆ ನಮ್ಗೆ ಗೊತ್ತು ಬೆಳಗಿಂದ ಸಾಯಂಕಾಲದವರೆಗೆ ತಾವುಗಳು ಕೆಲಸದಲ್ಲಿ ಇರ್ತೀರ. ಆದ್ರೆ ನಿಮ್ಮಲ್ಲಿ ಇರೋದು ಇಬ್ಬರೇ ಮಕ್ಕಳು, ಒಂದು ಮಗು. ಆದ್ರೆ ನಮ್ಮ ಶಾಲೆಗಳಲ್ಲಿ, ನಮ್ಮ ತರಗತಿ ಕೋಣಗಳಿರ್ಬೋದು 30ಕ್ಕಿಂತ ಹೆಚ್ಚು ಮಕ್ಕಳು, ಒಂದೊಂದು ಕಡೆ ಹೆಚ್ಚಿನ ಶಾಲೆಗಳಲ್ಲಿ ಅವರನ್ನೆಲ್ಲ ನಿಗಾ ವಹಿಸಲಿಕ್ಕೆ ಟೀಚರಿಗೆ ಕಷ್ಟ ಆಗ್ತದೆ. ನಮ್ಮ ಮಕ್ಕಳು ನಮ್ಮ ತಿಳುವುದಿಲ್ಲ, ಹೆದರುವುದಿಲ್ಲ. ಆ ರೀತಿಯಾದಂತಹ ಮನೋಭಾವವನ್ನು ಕೂಲಿ ಕಾರ್ಮಿಕರು ಹಾಗೂ ಮೀನುಗಾರರ ಸಮಾಜದಿಂದ ಕೂಡಿದಂತಹ ನಮ್ಮ ಶಾಲೆ. ಈ ಶಾಲೆಯಲ್ಲಿ ನಮ್ಮ SDMC ಅವರು, ಶಿಕ್ಷಕ ವೃಂದದವರು ಉತ್ಸುಕತೆಯಿಂದ ಪಾಲ್ಗೊಳ್ತಾ ಇದ್ದಾರೆ. ಇದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಇಷ್ಟೇ ಅಲ್ಲ, ನಾವು ಯಾವುದೇ ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಯುವಕ ಸಂಘ, ಕ್ರಿಯಾಶೀಲ ಯುವಕ ಸಂಘ ಭಾಗವಹಿಸ್ತದೆ. ಅದರಂತೆ ಅನೇಕ ದಾನಿಗಳು ನಮ್ಮ ಶಾಲೆಗಳಿಗೆ ಆಗಾಗ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಹಾಯಕ. ಇದು ಒಂದು ತಾಲೂಕಾ ಮಟ್ಟದ ಒಂದು ಕಾರ್ಯಕ್ರಮ. ಈ ಪ್ರಾರಂಭೋತ್ಸವ, ತಾಲೂಕಾ ಮಟ್ಟದ ಪ್ರಾರಂಭೋತ್ಸವ ನಮ್ಮಲ್ಲಿ ಜರುಗುತ್ತದೆ ಅಂತ ಅನಿಸಲಿಲ್ಲ. ಬೆಳಗ್ಗೆ ತೆಗೆದುಕೊಳ್ಳೇ ನಾವು ತಾಲೂಕಾ ಮಟ್ಟದ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಒಂದು ಕಡೆ PMC ಯೋಜನೆಯನ್ನ ಕಾರ್ಯದಲ್ಲಿ ಸಾನಾ ನಾಯಕ್, ಉಪಾಧ್ಯಕ್ಷರಾದ ಶ್ರೀಯುತರಾದ ರಾಜು ನಾಯಕ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಮತಿ ಪೂರ್ಣಿಮಾ ನಾಯಕ್ ಹಾಗೂ ನಮ್ಮ ಇಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಸರ್ವ ಪಂಚಾಯತ್ ಸದಸ್ಯರಿಗೆ ನಮ್ಮ ಕಾರ್ಯವಾಡ ಶಾಲೆಯ ವತಿಯಿಂದ SP ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕಿಯರು ಬೇಕಾಗಿದ್ದಾರೆ. BSc B.Ed ಆದ 2, BA B.Ed ಆದ 2, PUC D.Ed ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ PUC ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ.
ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.